ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾವು ಈ ನಡುವೆ ಕರ್ನಾಟಕದಲ್ಲಿ ಕರ್ನಾಟಕದ ಫಸ್ಟ್ ಫೇಸಿಗೆ ಇಲೆಕ್ಷನ್ಗೆ ಹೋಗೋ 14 ಕಾನ್ಸ್ಟಿಟ್ಯೂಯೆನ್ಸಿ MP ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ವಿಶ್ಲೇಷಣೆ ಮಾಡೋ ಸೀರೀಸ್ನಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಕಾನ್ಸ್ಟಿಟ್ಯೂಯೆನ್ಸಿಯ ವಿಶ್ಲೇಷಣೆ ಮತ್ತು ವಿನ್ನಿಂಗ್ ಪ್ರೊಬೆಬಿಲಿಟಿ ನಮ್ಮ ಚಾನಲ್ ಪ್ರಕಾರ ನಾವು ತಮಗೆ ಕೊಟ್ಟಿರ್ತೇವೆ. ನಾವು ಈ ಸಂಚಿಕೆಯಲ್ಲಿ ನಾವು ಬೆಂಗಳೂರು ನಾರ್ತ್ ಅದ್ರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ತಗೊಳ್ಳೋಣ. ಬೆಂಗಳೂರು ನಾರ್ತ್ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಈ ಸಲ ಸ್ಪರ್ಧೆ ಮಾಡುವವರು BJP ಅಥವಾ NDA ಇಂದ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ ಇಂದ ಪ್ರೊಫೆಸರ್ ರಾಜೀವ್ ಗೌಡ. ಈ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಈ ಕ್ಷೇತ್ರ ಇದಕ್ಕಿಂತ ಮುಂಚೆ ಅದು 2019ನಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ನಮ್ಮ DV ಸದಾನಂದ ಗೌಡ, ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ BJP ಇಂದ ವಿನ್ ಆದವರು ಕೂಡ ಸದಾನಂದ ಗೌಡ 2019ನಲ್ಲಿ. ಆವಾಗ ಇವ್ರ ಎದುರಿಗೆ ಕಂಟೆಸ್ಟ್ ಮಾಡೋರು ಇವಾಗಿನ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಕಾಂಗ್ರೆಸ್ನಿಂದ. ಅವರು ಸೋತರು. ಅಂದರೆ ಸದಾನಂದ ಗೌಡ 52.9% ವೋಟ್ ತಗೊಂಡ್ರು. ವೋಟ್ ಶೇರಿಂಗಲ್ಲಿ 8,25,000 ವೋಟ್ ತಗೊಂಡ್ರು. ವಿನ್ ಆದವರು. ಸೋತವರು ಕೃಷ್ಣ ಬೈರೇಗೌಡ 6,75,000 ವೋಟ್ ತಗೊಂಡು 48.4% ವೋಟ್ ತಗೊಂಡಿದ್ರು. ಅವ್ರು ಸೋತರು. ವಿನ್ನಿಂಗ್ ಮಾರ್ಜಿನ್ ವಾಸ್ ಆಲ್ಮೋಸ್ಟ್ 1,48,000. ಇನ್ನು 2014ನಲ್ಲಿ ಕೂಡ ಇದೇ DV ಸದಾನಂದ ಗೌಡ BJP ಇಂದ ಕಂಟೆಸ್ಟ್ ಮಾಡಿದ್ರು. 52.9% ವೋಟ್ ತಗೊಂಡ್ರು. ಇವ್ರು ಎದುರಿಗೆ ನಿಂತವರು ಕಾಂಗ್ರೆಸ್ನಿಂದ C ನಾರಾಯಣ ಸ್ವಾಮಿ, ಅವರು ಸೋತರು. ಅವರ ತಗೊಂಡ ವೋಟಿಂಗ್ ಪರ್ಸೆಂಟೇಜ್ 35.99. ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ 2014ನಲ್ಲೂ 52% ತಗೊಂಡವರು BJP ಅವರು ವಿನ್ ಆದರು. 2019 ಕೂಡ ಅದೇ ಪರ್ಸೆಂಟೇಜಲ್ಲಿ ವಿನ್ ಆದರು. ಸೊ ಈಗ ಕಂಟೆಸ್ಟ್ ಮಾಡುವವರು ಸದಾನಂದ ಗೌಡ ಸೀಟ್ ಸಿಗಲಿಲ್ಲ. ಈಗ ಕಂಟೆಸ್ಟ್ ಮಾಡೋರು ಶೋಭಾ ಕರಂದ್ಲಾಜೆ BJP ಇಂದ ಮತ್ತು ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ ಇಂದ. ಸೊ ಈ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋದಾದ್ರೆ, ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಥರನು 8 ವಿಧಾನಸಭಾ ಸೆಗ್ಮೆಂಟ್ ಇದೆ. 8 MLA ಕಾನ್ಸ್ಟಿಟ್ಯೂಯೆನ್ಸೀಸ್ ಇದೆ. ಅದಂದರೆ KR ಪುರ, ಕೃಷ್ಣರಾಜಪುರ, ಬ್ಯಾಟ್ರಾಯನ್ಪುರ, ಯಶವಂತಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ ಮತ್ತು ಪುಲಿಕೇಶಿ ನಗರ. ಈ 8 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವತ್ತಿನ ದಿವಸ 3 ಕಾಂಗ್ರೆಸ್ MLAs ಇದ್ದಾರೆ ಮತ್ತು 5 BJP MLAs ಇದ್ದಾರೆ. ಇನ್ನು ನೀವು ಪಾಪ್ಯುಲೇಷನ್ ವೈಸ್ ತಗೊಳ್ಳೋದಾದ್ರೆ, ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಕ್ಕಲಿಗ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇದು ಫೇರ್ಲಿ ಬಿಗ್ ಕಾನ್ಸ್ಟಿಟ್ಯೂಯೆನ್ಸಿ. ನೀವು ನಂಬರ್ ಆಫ್ ವೋಟರ್ಸ್ ತಗೊಳ್ಳೋದಾದ್ರೆ ಆಲ್ಮೋಸ್ಟ್ 32 lakhs ವೋಟರ್ಸ್ ಇದ್ದಾರೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಅದರೊಳಗೆ ಮೇಲು 16.5 ಮೇಲಿದ್ದಾರೆ ಮತ್ತು ಫೀಮೇಲ್, ಇದರಲ್ಲಿ ಮಾತ್ರ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ. 16.5 lakhs ಮೇಲ್ ವೋಟರ್ಸ್ ಇದ್ದಾರೆ. ಫೀಮೇಲ್ ವೋಟರ್ 15.65 lakhs ಇದ್ದಾರೆ. ಟೋಟಲ್ ಆಲ್ಮೋಸ್ಟ್ 32 lakhs ಇದರಲ್ಲಿ ಇದ್ದಾರೆ. ಇದರಲ್ಲಿ ನಾವು ಜಾತಿವಾರು ನೋಡೋದಾದ್ರೆ ನಮಗೆ ಅದರೊಳಗೆ 13 ಲಕ್ಷ ಒಕ್ಕಲಿಗರಿದ್ದಾರೆ. 13 ಲಕ್ಷ, ಇಟ್ಸ್ ಎ ಬಿಗ್ ಚಂಕ್. ಮತ್ತು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ 4.5 ಲಕ್ಷ ಇದ್ದಾರೆ. SC ST ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 5 ಲಕ್ಷ ವೋಟರ್ಸ್ ಇದ್ದಾರೆ. ಇನ್ನು ನಾವು ಇವರಿಬ್ಬರ ಬಗ್ಗೆ ಅನಲೈಸ್ ಮಾಡೋದಾದ್ರೆ, ಶೋಭಾ ಕರಂದ್ಲಾಜೆ ಮತ್ತು ಪ್ರೊಫೆಸರ್ ರಾಜೀವ್ ಗೌಡ, ಇವ್ರ ಬಗ್ಗೆ ಮಾಡೋದಾದ್ರೆ, ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಲಾಸ್ಟ್ ಇಯರ್ 2019ನಲ್ಲಿ ನಿಂತು ವಿನ್ ಆಗಿ ಕೇಂದ್ರ ಮಂತ್ರಿ ಕೂಡ ಆಗಿದ್ರು. ಇವಾಗ ಅವರಿಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಆ ಕ್ಷೇತ್ರದಲ್ಲಿ ಇವ್ರು ಹೋಗಿ ಕಂಟೆಸ್ಟ್ ಮಾಡಲಿಕ್ಕೆ ಸೀಟೆಲ್ಲ ತಗೊಳ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಅಭಿಯಾನವೇ ನಡೆದೋಯ್ತು, ಶೋಭಕ್ಕ ಗೋ ಬ್ಯಾಕ್. ಅದರಿಂದ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐ ಥಿಂಕ್ ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಈವನ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಶೋಭಕ್ಕನ ಪರವಾಗಿ ಇರಲಿಲ್ಲ. ಆದ್ದರಿಂದ ಅವರನ್ನು ದಿಸ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಸೇಫೆಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ
ಫಾರ್ BJP ವಿತ್ ಒಕ್ಕಲಿಗ ಕ್ಯಾಂಡಿಡೇಟ್. ಹಾಗಂತ ಕಾಂಗ್ರೆಸ್ನಲ್ಲಿ ಕೂಡ ಇರೋರು ಒಕ್ಕಲಿಗನೇ. ಪ್ರೊಫೆಸರ್ ರಾಜೀವ್ ಗೌಡ ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್, ಈಸ್ ಹೈಲಿ ಕ್ವಾಲಿಫೈಡ್, ಈಸ್ ಎ ಪ್ರೊಫೆಸರ್ ಇನ್ IIM ಬೆಂಗಳೂರು. ಅವ್ರ ತಂದೆ ಕೂಡ ವೆಂಕಟಪ್ಪ ಅಂತ ಒಂದು ಟೈಮಲ್ಲಿ ಎರಡು ಟರ್ಮ್ ಮುಳುಬಾಗಿಲು MLA ಆಗಿ ವಿನ್ ಆದವರು, ಮತ್ತು ಮಿನಿಸ್ಟ್ರೂ ಆಗಿದ್ರು ಅನ್ಸುತ್ತೆ. ಹೌದು, 2 ಸಲ MLA ಆಗಿ ವಿನ್ ಆದವರು. ಇವರು ಕೂಡ ಚಿಕ್ಕವರೆಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಾವು ಶೋಭಾ ಕರಂದ್ಲಾಜೆ ಮತ್ತು ಪ್ರೊಫೆಸರ್ ರಾಜೀವ್ ಗೌಡ ಅವರ ಪ್ಲಸ್ ಮತ್ತು ಮೈನಸ್ ನೋಡೋಕೆ ಹೋದರೆ, ಶೋಭಾ ಕರಂದ್ಲಾಜೆ ಪ್ಲಸ್ ಏನಂದರೆ ಈ ಕ್ಷೇತ್ರದಲ್ಲಿ 5 BJP MLAs ಇದ್ದಾರೆ ಹೂ ಕ್ಯಾನ್ ವರ್ಕ್ ಫಾರ್ ಹ್ಯಾವ್. ಇದು ಹೈಯೆಸ್ಟ್ BJP ವೋಟರ್ಸ್ ಇರುವಂಥ ಕ್ಷೇತ್ರ. BJP ನಾನು ಆಲ್ರೆಡಿ ಹೇಳಿದೆ, BJPಯ ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರದಲ್ಲಿ ಇದು ಒಂದು. ಮತ್ತು ಸ್ಟ್ರಾಂಗ್ BJP ಸಪೋರ್ಟರ್ಸ್ ಇದ್ದಾರೆ. ಮತ್ತು ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಇದು. ಶೋಭಕ್ಕ ಕೂಡ ಈಸ್ ಎ ಗೌಡ ಫ್ಯಾಮಿಲಿ. ಮತ್ತು ಮೋದಿ ವೇವ್ ಮತ್ತು BJP ವೇವ್ ಹಾಗೂ RSSದವರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಲಿಕ್ಕೆ ಯಾವುದೇ ಕಾರ್ಯಕರ್ತರ ಕೊರತೆ ಇರೋದಿಲ್ಲ. ಇದು ಪ್ಲಸ್ ಪಾಯಿಂಟು. ಮತ್ತು ಎಕ್ಸ್ಪೀರಿಯನ್ಸ್, ಈ ಕ್ಷೇತ್ರದ ಯಶವಂತಪುರ MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಟರ್ಮ್ MLA ಆಗಿ ಕ್ಷೇತ್ರದ ಪರಿಚಯ ಚೆನ್ನಾಗಿ ಇದೆ ಅವರಿಗೆ. ಇದೆಲ್ಲ ಅವ್ರಿಗೆ ಪ್ಲಸ್ ಪಾಯಿಂಟ್. ಆದರೆ ಅವರಿಗೆ ಮೈನಸ್ ಪಾಯಿಂಟ್ ಏನು ಅಂತ ನೋಡೋದಾದರೆ, MP ಕ್ಷೇತ್ರದಲ್ಲಿ ಇವರು ಹೊಸ ಮುಖ. MP ಎಂಟೈರ್ 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಕಾನ್ಸ್ಟಿಟ್ಯೂಟ್ ಆಗಿ ಒಂದು MP ಬೆಂಗಳೂರು ನಾರ್ತ್, ಅದರಲ್ಲಿ ಇವರು ಹೊಸ ಮುಖ ಮತ್ತು ಇವರಿಗೂ ಹೊಸ ಕಾನ್ಸ್ಟಿಟ್ಯೂನ್ಸಿ. ಮತ್ತು ಇವರ ಇನ್ನೂ ಮೈನಸ್ ಪಾಯಿಂಟ್ ಏನಂದರೆ, ಇವರು ಅಪೋಸಿಷನ್ ಆಗಿ ಕಂಟೆಸ್ಟ್ ಮಾಡೋರು ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಒಕ್ಕಲಿಗರೆ, ಅದು ಅವ್ರಿಗೆ ಮೈನಸ್ ಪಾಯಿಂಟು. ಮತ್ತೊಂದು ಮೇಜರ್ ಮೈನಸ್ ಪಾಯಿಂಟ್ ಏನಂದರೆ, ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇವ್ರಿಗೆ ಹೇಳ್ತಾರೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಅಲ್ಲಿ ಬೆಳೆದಿದ್ದವರು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ, ಇಲ್ಲಿ ಯಾಕೆ ಸೀಟ್ ಕೊಟ್ಟರು ಅನ್ನುವಂಥ ಒಂದು ಮೈಂಡ್ ಸೆಟ್ಟು ಕ್ಷೇತ್ರದ ವೋಟರ್ಸ್ನಲ್ಲಿ ಕಂಡು ಬರ್ತಾ ಇದೆ. ಇನ್ನು ನಾವು ಪ್ರೊಫೆಸರ್ ರಾಜೀವ್ ಗೌಡ ಬಗ್ಗೆ ಹೇಳೋದಾದರೆ, ರಾಜೀವ್ ಗೌಡದ ಪ್ಲಸ್ ಪಾಯಿಂಟ್ ಏನು ಅಂದರೆ, ಒಂದನೇದಾಗಿ ಹಿಸ್ ಕ್ವಾಲಿಫಿಕೇಷನ್, ಎ ವೆರಿ ಡೀಸೆಂಟ್ ಲುಕ್, ಪ್ರೊಫೆಸರ್ ಇನ್ IIM, ಇದೆಲ್ಲ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣಿಸುತ್ತೆ. ಅಲ್ಲಿ ಪೊಲಿಟಿಕಲಿ ನೋಡೋದಾದರೆ, ಕಾಂಗ್ರೆಸ್ ಗೌರ್ಮೆಂಟಿನ ಪಂಚ ಗ್ಯಾರಂಟಿಗಳು, ಫ್ರೀ ಬಸ್ ಆಗಲಿ, ಫ್ರೀ ರೈಸ್ ಆಗಲಿ, 3,000 ರೂಪಾಯಿ 2,000 ರೂಪಾಯಿ ಮಂತ್ಲಿ ಕೊಡೋದಾಗಲಿ, ಇದೆಲ್ಲ ಅವರಿಗೆ ಪ್ಲಸ್ ಆಗಿ ಪರಿಗಣಿಸ್ತಾ ಇದೆ. ಮತ್ತು ತುಂಬಾ ಹೈಲಿ ಕ್ವಾಲಿಫೈಡ್, ಕ್ಷೇತ್ರದಲ್ಲಿ 2-3 ಮಿನಿಸ್ಟರ್ಸ್ ಇದ್ದಾರೆ, ಇವ್ರಿಗೆ ಕ್ಯಾಂಪೇನ್ ಮಾಡ್ಬೋದು. ಮತ್ತು ಒಕ್ಕಲಿಗ ಬೆಲ್ಟು ಶೋಭಾಗಿರುವ ಪ್ಲಸ್ ಪಾಯಿಂಟು, ಇವರಿಗೂ ಪ್ಲಸ್ ಪಾಯಿಂಟೇ ಇದೆ. ಒಕ್ಕಲಿಗ ಬೆಲ್ಟ್ ಇದೆ. ಮತ್ತು ಫ್ಯಾಮಿಲಿನೇ ಪೊಲಿಟಿಕಲ್ ಫ್ಯಾಮಿಲಿ. ತಂದೆ ಕೂಡ MLA 2 ಟರ್ಮ್ ಆಗಿದ್ದರು, ಇವರು ಕೂಡ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ, ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ದಾರೆ. ಸೊ ಇದೆಲ್ಲ ಪ್ಲಸ್ ಪಾಯಿಂಟ್. ಇನ್ನು ಇವರಿಗೆ ಮೈನಸ್ ಪಾಯಿಂಟ್ ಅಂದರೆ, ಆ್ಯಸ್ ಎಂಟೈರ್ ಬೆಂಗಳೂರಿಗೆ ನಾನು ಹೇಳಿದ ಹಾಗೆ ಇವರಿಗೆ ಕೂಡ ಮೈನಸ್ ಪಾಯಿಂಟ್ ಏನಂದರೆ, ಮೋದಿ ವೇವ್. ಎಂಟೈರ್ ಬೆಂಗಳೂರಿನಲ್ಲಿ ಮೋದಿ ಸ್ಟ್ರಾಂಗ್ ವೇವ್ ಇದೆ. ಮತ್ತು RSSನವ್ರು ಕೂಡ ವೆರಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇಲೆಕ್ಷನ್ ಪಾಲಿಟಿಕ್ಸಿಗೆ ನಮ್ಮ ರಾಜೀವ್ ಗೌಡರು ನ್ಯೂ ಫೇಸ್, ಅವರು ರಾಜ್ಯಸಭಾ ಮೆಂಬರ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಮತ್ತು ಓನ್ಲಿ ಕಾಂಗ್ರೆಸ್ಸಿನ 3 MLA ಮಾತ್ರ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ. ಮತ್ತು ಇವರು ಪ್ರೊಫೆಸರ್ ಆದ್ದರಿಂದ ಈಸಿಲಿ ಎಕ್ಸೆಸಿಬಲ್ ಇಲ್ಲ ಅನ್ನುವಂಥ ಫೀಲಿಂಗು ನಮ್ಮ ಕ್ಷೇತ್ರದ ಜನರಲ್ಲಿ ಕಾಣ್ತಾ ಇದೆ. ಇದಿಷ್ಟು ಈ ಕ್ಷೇತ್ರದ ಬಗ್ಗೆ ಒಂದು ವಿಶ್ಲೇಷಣೆ. ಆದರೆ ನಾವು ವಿನ್ನಿಂಗ್ ಪರ್ಸೆಂಟೇಜ್ ಕೊಡೋದಾದರೆ ಈ ಕ್ಷೇತ್ರದಲ್ಲಿ, ಇದು ನಮ್ಮ ವಾಹಿನಿಯಿಂದ, ನಮ್ಮ ಚಾನಲ್ನ ನಾವು ಎಸೆಸ್ ಮಾಡಿದ ಲೆಕ್ಕ, ಯಾವುದೇ ಒಂದು ಸೆಕೆಂಡ್ ಹೇಳ್ತಾ ಇದ್ದೇನೆ, ಯಾವುದೇ ಸರ್ವೆ ಅಲ್ಲ, ಯಾವುದೇ ಪ್ರೆಡಿಕ್ಷನ್ ಅಲ್ಲ, ನಾವು ಎಸೆಸ್ ಮಾಡಿದ ಪ್ರಕಾರ ಈ ಕ್ಷೇತ್ರದಲ್ಲಿ ನಾವು ಶೋಭಾ ಕರಂದ್ಲಾಜೆ ವಿನ್ ಆಗಬಹುದು ಅನ್ನುವಂಥ ಪ್ರೆಡಿಕ್ಷನ್, ನಮ್ಮ ಕ್ಯಾಲ್ಕುಲೇಷನ್ ನಾವು ಕೊಡ್ತಾ ಇದ್ದೇವೆ. ರಾಜೀವ್ ಗೌಡ ವಿನ್ ಆಗೋದು ಕಷ್ಟ ಅನ್ನೋದು ನಮ್ಮ ಲೆಕ್ಕ. ಪರ್ಸೆಂಟೇಜ್ ವೈಸ್ ಹೋಗೋದಾದರೆ ನಾವು ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ, ಇದು ನಾವು 55 ಮತ್ತು 45% ನಾವು ವೇ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಬೆಂಗಳೂರು ನಾರ್ತ್ MP ಕ್ಷೇತ್ರದ ವಿಶ್ಲೇಷಣೆ ಆಗಿತ್ತು. ದಯವಿಟ್ಟು ನಮ್ಮ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.